ಬಜರಂಗ ದಳದ ಕಾರ್ಯಕರ್ತರು ಯಾರಿದ್ದಾರೆ, ಗೋರಕ್ಷಕರು ಯಾರಿದ್ದಾರೆ, ಅವರ ಮೇಲೆ ಕೊಲೆ ಮಾಡುವಂತ ಪ್ರಯತ್ನ ಇವತ್ತು ಶಿಕಾರಿಪುರದಲ್ಲಿ ಆಗಿದೆ. ಅದರ ಜೊತೆಗೆ ನಿರಂತರವಾದಂತಹ ಅಕ್ರಮವಾದಂತಹ ಗೋಸಾಗಾಟ, ಗೋಗಳನ್ನು ಕಡಿದು ಕಸಾಯಿಖಾನೆಗೆ ಕೊಂಡೋಗಿ ಮಾರುವಂತದ್ದು ದೊಡ್ಡ ಒಂದು ಮಾಫಿಯಾ ಇವತ್ತು ಈ ಭಾಗದಲ್ಲಿ ನಡೀತಾ ಇದೆ. ಇದನ್ನು ವಿರೋಧಿಸಿ ಇವತ್ತು ಶಿಕಾರಿಪುರ ಬಂದ್ಗೆ ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಿತ್ತು. ಆದರೆ ಯಾವತ್ತೂ ಆಗದಂತ ಬಂದ್ ಇವತ್ತು ಶಿಕಾರಿಪುರದಲ್ಲಿ ಆಗಿದೆ. ಇಡೀ ಶಿಕಾರಿಪುರದ ಜನತೆ ಇವತ್ತು ಗೋರಕ್ಷಕರ ಬೆಂಬಲಕ್ಕೆ ನಿಂತಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಪ್ರತಿಭಟನೆಗೆ ಇವತ್ತು ಸಾಥ್ ಕೊಟ್ಟಿದ್ದಾರೆ. ನಾನು ಇವರಿಗೆ ಮೊದಲನಾಗಿ ಅಭಿನಂದಿಸುತ್ತಾ ಇದ್ದೀನಿ. ಯಾಕೆಂದ್ರೆ ಗೋಮಾತೆಯ ರಕ್ಷಣೆಗೋಸ್ಕರ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ರಸ್ತೆಗಿಳಿದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತ ಕಾರ್ಯಕರ್ತರ ಮೇಲೆ ಇವತ್ತು ಯಾವ ಗೋಕಳ್ಳರು, ಯಾವ ಗೂಂಡಾಗಿರಿ ನಡೆಸಿ ಅವರನ್ನು ಹತ್ಯೆ ಮಾಡುವಂತ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಅದರ ಜೊತೆಗೆ ನಾನು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಇವತ್ತು ನನಗೆ ನಿರ್ಬಂಧ ಹೇರಿದೆ. ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅರೆ, ನನ್ನ ಬಜರಂಗ ದಳದ ಕಾರ್ಯಕರ್ತರನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ್ದು ಯಾವ ಗೋಮಾತೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಗೋರಕ್ಷಕರ ಮೇಲೆ ಇವತ್ತು ಹಲ್ಲೆ ನಡೆದಿದೆ. ಇವತ್ತು ಗೋ ಸಾಗಾಟದ ಮುಖಾಂತರ ಅಕ್ರಮವಾಗಿ ನಿರಂತರವಾಗಿ ಗೋಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಧ್ವನಿ ಎತ್ತಬೇಕು, ಅದರ ವಿರುದ್ಧ ನಾನು ಮಾತಾಡಬೇಕು, ಅದರ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಇವತ್ತು ನಿರ್ಬಂಧದ ಆದೇಶವನ್ನು ಇಲ್ಲ ಜಿಲ್ಲಾಡಳಿತ ನನಗೆ ನೀಡ್ತಾ ಇದೆ. ಇದು ಯಾವ ನ್ಯಾಯ? ನನ್ನ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂತ ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ. ಎಲ್ಲಿ ಹೇಳಿದ್ದಾರೆ ಗೋವಿನ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ? ಎಲ್ಲಿ ಹೇಳಿದ್ದಾರೆ ಗೋ ರಕ್ಷಣೆ ಮಾಡಬಾರ್ದು ಅಂತ ಹೇಳಿ? ನಮ್ಮ ಕಾನೂನು ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾನೂನಿದೆ. ಆ ಕಾನೂನನ್ನು ತೂರಿ ಇವತ್ತು ಇಡೀ ರಾಜ್ಯಾದ್ಯಂತ ಅಕ್ರಮವಾಗಿ ಗೋಗಳನ್ನು ಸಾಗಾಟ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಗೂಂಡಾಗಿರಿ ನಡೆಸ್ತಾರೆ, ಗೋ ಮಾಫಿಯಾ ನಡೆಯುತ್ತಾ ಇದೆ. ಇದರ ಬಗ್ಗೆ ಪ್ರಶ್ನೆ ಇಲ್ಲ. ಅವರಿಗೆ ನಿರ್ಬಂಧ ಇಲ್ಲ, ನಮ್ಗೆ ಮಾತ್ರ ಯಾಕೆ ನಿರ್ಬಂಧ ನಿಮ್ದು? ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಸಾರ್ವಜನಿಕ ರಸ್ತೆಯಲ್ಲಿ RSS ನ ಪಥ ಸಂಚಲನ ಆಗಬಾರ್ದು, ದಂಡ ಇಟ್ಕೊಂಡು ಸಂಘರ್ಷ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಪಥ ಸಂಚಲನಕ್ಕೆ ಅನುಮತಿ ಕೊಡಲ್ಲ, RSS ನ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಲ್ಲ ಅಂತ ಹೇಳ್ತಾರೆ. ನಾನು ಅವರಿಗೆ ಹೇಳ್ತೇನೆ, ಇದೇ ಸಾರ್ವಜನಿಕ ರಸ್ತೆಯಲ್ಲಿ ನಿರಂತರವಾಗಿ ಅಕ್ರಮ ಗೋಸಾಗಾಟ ಆಗ್ತಾ ಇದೆ ಅಲ್ವಾ? ಇದೇ ರಸ್ತೆಯಲ್ಲಿ ಗೋಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಯಾವಾಗ ನೀವು ನಿರ್ಬಂಧ ಹೇಳ್ತೀರಿ? ನಮ್ ಸಂಘಟನೆ ಕಾರ್ಯಕರ್ತರಿಗೆ ಗಡಿಪಾರಿನ ಶಿಕ್ಷೆ, ನಮ್ ಕಾರ್ಯಕರ್ತರಿಗೆ ಜಿಲ್ಲಾ ಪ್ರವೇಶ ನಿರ್ಬಂಧ, ಅವ್ರು ಯಾವಾಗ ಗಡಿಪಾರು, ಅವರಿಗೆ ಯಾವಾಗ ಗೂಂಡಾ ಕಾಯ್ದೆ? ಅದಕ್ಕೋಸ್ಕರ ಖರ್ಗೆ ಅವರೇ, ದಯವಿಟ್ಟು ಯಾವ ರೀತಿ ಇವತ್ತು ಸಂವಿಧಾನದ ಪ್ರಕಾರ ಕಾನೂನು ಇದೆ, ಆ ಕಾನೂನಿನ ಪ್ರಕಾರ ನೀವು ಇಲ್ಲಿ ಗೋ ಹತ್ಯೆ ವಿರುದ್ಧ ಕಾನೂನನ್ನು ತೆಗೆದುಕೊಳ್ಳಿ. ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿ, ಗೂಂಡಾ ಕಾಯ್ದೆ ಪ್ರಕರಣವನ್ನು ದಾಖಲು ಮಾಡಿ ಅವರನ್ನು ಬಂಧನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೀವಿ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ